1453 ಇದೊಂದು ಸಾಮಾನ್ಯ ವರ್ಷ ಅಲ್ಲ. ಇಡೀ ಪ್ರಪಂಚದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ವರ್ಷ. ಯಾಕೆ ಅಂತೀರಾ? ಯಾಕಂದ್ರೆ ಇದೇ ವರ್ಷದಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನಗೊಂಡಿತು. ಸೊ ಈ ಒಂದು ಗೆಲುವು ಒಂದು ಇಡೀ ಸಾಮ್ರಾಜ್ಯವನ್ನೇ ಹೇಗೆ ಹೊಸದಾಗಿ ರೂಪಿಸಿತು ಅನ್ನೋದನ್ನ ಇವತ್ತು ನೋಡೋಣ. ನೋಡಿ, 1000 ವರ್ಷ ಅಂದ್ರೆ ಸುಮ್ನೆನಾ? ಅಷ್ಟು ವರ್ಷಗಳ ಕಾಲ ಈ ನಗರದ ಗೋಡೆಗಳನ್ನ ಯಾರಿಂದಲೂ ಮುರಿಯೋಕಾಗಿರ್ಲಿಲ್ಲ. ಅವು ಅಭೇದ್ಯ ಅಂತಾನೆ ಫೇಮಸ್ ಆಗಿತ್ತು. ಜಗತ್ತಿನ ಎಂಥ ದೊಡ್ಡ ಸೈನ್ಯ ಬಂದ್ರೂ ಸರಿ, ಈ ಗೋಡೆಗಳನ್ನ ದಾಟೋದು ಅಸಾಧ್ಯ ಅಂತ ಎಲ್ರೂ ನಂಬಿದ್ರು. ಹಾಗಿದ್ರೆ ಆಶ್ಚರ್ಯ ಅಲ್ವಾ? ಅಂಥ ಅಭೇದ್ಯ ಕೋಟೆಯನ್ನ ಕೇವಲ 21 ವರ್ಷದ ಒಬ್ಬ ಯುವ ಸುಲ್ತಾನ ಹೇಗೆ ಭೇದಿಸಿದ? ಇದೇ ಪ್ರಶ್ನೆಗೆ ಉತ್ತರ ಹುಡುಕೋದು ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ. ಸರಿ, ಈಗ ಆ ಅಂತಿಮ ಯುದ್ಧದ ಬಗ್ಗೆ ಮಾತಾಡಕ್ಕೂ ಮುಂಚೆ ನಾವೊಂದು ವಿಷಯ ತಿಳ್ಕೋಬೇಕು. ಒಂದು ಕಾಲದಲ್ಲಿ ವೈಭವದಿಂದ ಮೆರೆದಿದ್ದ ಈ ಅಜೇಯ ನಗರ ಆ ಹೊತ್ತಿಗೆ ಹೇಗಿತ್ತು? ತನ್ನ ಹಳೆಯ ಗತ್ತನ್ನ ಕಳ್ಕೊಂಡಿತ್ತಾ? ನೋಡೋಣ ಬನ್ನಿ. ಈ ಗೋಡೆಗಳನ್ನ ಥಿಯೋಡೋಸಿಯನ್ ಗೋಡೆಗಳು ಅಂತ ಕರೀತಾರೆ. ನಿಜ ಹೇಳ್ಬೇಕಂದ್ರೆ ಆ ಕಾಲದ ಒಂದು ಅದ್ಭುತ ಇಂಜಿನಿಯರಿಂಗ್ ಮಾರ್ವೆಲಿದು. ಅರಬ್ಬರು, ರಶ್ ಅಷ್ಟೇ ಯಾಕೆ, ಒಟ್ಟೋಮನ್ನರೇ ಇದಕ್ಕೂ ಮುಂಚೆ ಪ್ರಯತ್ನಪಟ್ಟು ಸೋತಿದ್ರು. ಶತಮಾನಗಳ ಕಾಲ ಎಷ್ಟೋ ಸೈನ್ಯಗಳು ಬಂದು ವಾಪಸ್ ಹೋಗಿದ್ವು. ಕೇವಲ ಒಂದೇ ಒಂದು ಸಾರಿ, ಅಂದ್ರೆ 1204ರಲ್ಲಿ 4ನೇ ಕ್ರೂಸೇಡ್ನರು ಇದನ್ನ ಭೇದಿಸೋಕೆ ಯಶಸ್ವಿಯಾಗಿದ್ರು ಅಷ್ಟೇ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. 15ನೇ ಶತಮಾನದ ಹೊತ್ತಿಗೆ ಈ ನಗರದ ಕಥೆನೇ ಬೇರೆಯಾಗಿತ್ತು. ಒಂದ್ ಕಾಲದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಇದ್ದ ಜಾಗದಲ್ಲಿ ಈಗ 50,000 ಜನ ಕೂಡ ಇರ್ಲಿಲ್ಲ. ಎಲ್ಲಿಂದ ಎಲ್ಲಿಗ್ ಬಂತು ನೋಡಿ. ಜಾಗತಿಕ ವ್ಯಾಪಾರದ ಕೇಂದ್ರವಾಗಿದ್ದ ಇದೇ ನಗರ ಈಗ ಇಟಾಲಿಯನ್ ವ್ಯಾಪಾರಿಗಳ ಮೇಲೆ ಅವಲಂಬಿತವಾಗಿತ್ತು. ತನ್ನ ಹಳೇ ವೈಭವದ ಒಂದು ನೆರಳು ಮಾತ್ರ ಉಳಿದಿತ್ತು ಅಷ್ಟೆ. ಯಾವುದೇ ದೊಡ್ಡ ಸಂಘರ್ಷದ ಹಿಂದೆ ಇಬ್ಬರು ಪ್ರಮುಖ ವ್ಯಕ್ತಿಗಳಿರ್ತಾರೆ. ಇಲ್ಲೂ ಹಾಗೇನೆ. ಈ ಕಥೆಯ ಕೇಂದ್ರಬಿಂದು ಇಬ್ಬರು ನಾಯಕರು, ಒಬ್ಬ ಚಕ್ರವರ್ತಿ, ಇನ್ನೊಬ್ಬ ಸುಲ್ತಾನ್. ವಿಧಿ ಅವರಿಬ್ಬರನ್ನೂ ಮುಖಾಮುಖಿ ತಂದು ನಿಲ್ಸಿತ್ತು. ಒಂದು ಕಡೆ ಇದ್ದಿದ್ದು ಕೊನೆಯ ಚಕ್ರವರ್ತಿ ಕಾನ್ಸ್ಟೆಂಟೈನ್ ಎಕ್ಸೈ. ರೋಮನ್ ಸಾಮ್ರಾಜ್ಯದ ಕೊನೆಯ ಕುರುಹುಗಳನ್ನ ಉಳಿಸ್ಕೊಳ್ಳಕ್ಕೆ ಹೋರಾಡ್ತಿದ್ದ. ಪಾಪ, ಆನಿಗ್ ಸಿಕ್ಕಿದು ಕುಸಿದು ಹೋಗ್ತಿದ್ದ ಒಂದು ಸಾಮ್ರಾಜ್ಯ. ಆದ್ರೂ ಆತ ಒಬ್ಬ ದಕ್ಷ ಆಡಳಿತಗಾರ. ಅಷ್ಟೇ ಅಲ್ಲ, ಒಬ್ಬ ಅಪ್ಪಟ ದೇಶಭಕ್ತ. ಇನ್ನೊಂದ್ ಕಡೆ ಅವನ ಎದುರಾಳಿ, ಕೇವಲ 19ನೇ ವಯಸ್ಸಿಗೆ ಪಟ್ಟಕ್ಕೆ ಬಂದಿದ್ದ ಯುವಕ ಸುಲ್ತಾನ್ ಮೆಹ್ಮದ್ ಎರಡನೆಯವ. ಅಸಾಧಾರಣ ಬುದ್ಧಿವಂತ. ಅಲೆಕ್ಸಾಂಡರ್ ದ ಗ್ರೇಟ್ನ ಯುದ್ಧತಂತ್ರಗಳನ್ನೆಲ್ಲ ಓದ್ಕೊಂಡಿದ್ದ. ಚಿಕ್ಕಂದಿಂದಲೂ ಒಂದೇ ಗುರಿ, ಈ ನಗರವನ್ನ ಗೆಲ್ಬೇಕು ಅಂತ. ಅವನದೊಂದು ಫೇಮಸ್ ಮಾತು, ಒಂದು ನಾನು ಕಾನ್ಸ್ಟಾಂಟಿನೋಪಲ್ನ ಗೆಲ್ತೀನಿ, ಇಲ್ಲಾಂದ್ರೆ ಅದೇ ನನ್ನನ್ ಗೆಲ್ಲುತ್ತೆ ಅಂತ. ಎಂಥ ಹಠ ನೋಡಿ. ಮೆಹ್ಮದ್ನ ಈ ಮಹತ್ವಾಕಾಂಕ್ಷೆಗೆ ಒಂದು ಧಾರ್ಮಿಕ ನಂಬಿಕೆಯೂ ಬೆಂಬಲವಾಗಿತ್ತು. ಖಂಡಿತವಾಗಿಯೂ ಕಾನ್ಸ್ಟಾಂಟಿನೋಪಲ್ ಅನ್ನೋ ಗೆಲ್ಲಲಾಗುವುದು. ಆ ನಾಯಕ ಎಂತಹ ಅದ್ಭುತ ನಾಯಕ, ಆ ಸೈನ್ಯ ಎಂತಹ ಅದ್ಭುತ ಸೈನ್ಯ ಅನ್ನೋ ಒಂದು ಹದೀಸಿತ್ತು. ಹಾಗಾಗಿ ಅವನಿಗೆ ಇದು ಕೇವಲ ಒಂದು ಯುದ್ಧವಾಗಿರಲಿಲ್ಲ, ಇದೊಂದು ದೈವಿಕ ಕರ್ತವ್ಯ ಆಗಿತ್ತು. ಸರಿ, ಇಂಥ ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ದ ಮೆಹ್ಮದ್ ಸುಮ್ನೆ ಕೂತಿರ್ಲಿಲ್ಲ. ಅದಕ್ಕೆ ಬೇಕಾದ ತಯಾರಿಯನ್ನೂ ಮಾಡ್ಕೊಂಡಿದ್ದ. ಹೊಸ ಟೆಕ್ನಾಲಜಿ, ಧೈರ್ಯದ ತಂತ್ರಗಳು ಏನವು ಅದ ನೋಡೋಣ ಬನ್ನಿ. ಮೆಹ್ಮದ್ನ ಬತ್ತಳಿಕೆಯಲ್ಲಿದ್ದ ಅತೀ ದೊಡ್ಡ ಅಸ್ತ್ರ ಅಂದ್ರೆ ಗನ್ ಪೌಡರ್. ಹೌದು, ಫಿರಂಗಿಗಳು. ಅರ್ಬನ್ ಅನ್ನೋ ಹಂಗೇರಿಯನ್ ಇಂಜಿನಿಯರ್ನಿಂದ ಒಂದು ದೈತ್ಯ ಫಿರಂಗಿಯನ್ನ ಮಾಡಿಸಿದ. ಅದರ ಹೆಸರು ಬೆಸಿಲಿಕಾ. ಅದರ ಬಗ್ಗೆ ಹೇಳ್ತಿದ್ರು ಅಂದ್ರೆ ಅದು ಪ್ರಾಚೀನ ಬ್ಯಾಬಿಲೋನ್ನ ಗೋಡೆಗಳನ್ನೇ ಧ್ವಂಸ ಮಾಡ್ಬಲ್ಲದು ಅಂತ. ಊಹಿಸ್ಕೊಳ್ಳಿ ಅದರ ಶಕ್ತಿ ಎಷ್ಟಿರ್ಬೋದು ಅಂತ. ಆದ್ರೆ ನಗರದ ರಕ್ಷಕರು ಸುಮ್ಮನಿರ್ಲಿಲ್ಲ. ಅವರ ಬಳಿಯೂ ಒಂದು ಪ್ಲಾನ್ ಇತ್ತು. ನಗರದ ಸಮುದ್ರ ಭಾಗದ ಗೋಡೆಗಳು ಸ್ವಲ್ಪ ದುರ್ಬಲವಾಗಿದ್ವು. ಸೊ ಅದನ್ನ ರಕ್ಷಿಸೋಕೆ ಗೋಲ್ಡನ್ ಹಾರ್ನ್ ಅಂತ ಕರೆಯೋ ಬಂದಿರನ ದ್ವಾರದಲ್ಲಿ ಒಂದು ದೊಡ್ಡ ದಪ್ಪ ಕಬ್ಬಿಣದ ಸರಪಳಿಯನ್ನೇ ಹಾಕಿಬಿಟ್ಟಿದ್ರು. ಇದರಿಂದ ಯಾವುದೇ ಹಡಗು ಒಳಗೆ ಬರೋಕೆ ಸಾಧ್ಯವೇ ಇರಲಿಲ್ಲ. ಆದ್ರೆ ಮೆಹ್ಮದ್ನ ತಂತ್ರವೇ ಬೇರೆ ಇತ್ತು. ಸರಪಳಿಯನ್ನ ಮುರಿಯೋಕ್ ಹೋಗ್ಲೇ ಇಲ್ಲ, ಅದನ್ನ ಬೈಪಾಸ್ ಮಾಡೋಕೆ ನಿರ್ಧರಿಸಿದ. ಹೇಗೆ ಅಂತೀರಾ? ಬೆಟ್ಟಗಳ ಮೇಲೆ ಗ್ರೀಸ್ ಸವರಿದ ಮರದ ದಿಮ್ಮುಗಳನ್ನ ಹಾಕಿ ಒಂದು ದಾರಿ ಮಾಡಿದ ಮತ್ತು ರಾತ್ರೋರಾತ್ರಿ ಕತ್ತಲಲ್ಲಿ ಬರೋಬ್ಬರಿ 70 ಯುದ್ಧ ನೌಕೆಗಳನ್ನ ನೆಲದ ಮೇಲೆಯೇ ಎಳೆದುಕೊಂಡು ಹೋಗಿ ಆ ಸರಪಳಿಯ ಆಚೆ ಅಂದ್ರೆ ರಕ್ಷಿತ ಬಂದರಿನೊಳಗೆ ಇಳಿಸ್ಬಿಟ್ಟ. ಇದೊಂದು ಊಹೆಗೂ ಮೀರಿದ ನಡೆ. ಒಂದು ಕ್ಷಣ ಯೋಚನೆ ಮಾಡಿ, ಮರುದಿನ ಬೆಳಿಗ್ಗೆ ಎದ್ದ ನಗರದ ರಕ್ಷಕರಿಗೆ ಹೇಗಾಗಿರ್ಬೇಡ? ಯಾವ ಬಂದರಂದ ಅಭೇದ್ಯ ಅಂತ ಅಂದ್ಕೊಂಡಿದ್ರೋ ಅಲ್ಲೀಗ ಒಟ್ಟುಮನ್ ಸೈನ್ಯದ ಹಡಗುಗಳು ನಿಂತಿವೆ. ಇದು ಕೇವಲ ಒಂದು ಯುದ್ಧ ತಂತ್ರವಾಗಿರ್ಲಿಲ್ಲ, ಇದೊಂದು ಸೈಕೊಲಾಜಿಕಲ್ ವಾರ್. ಅವರ ಧೈರ್ಯವನ್ನೇ ಕುಗ್ಗಿಸ್ಬಿಟ್ಟು. ಸರಿ,
ಇಲ್ಲಿಂದ ಶುರುವಾಗಿದ್ದು ಸುಮಾರು 53 ದಿನಗಳ ಸುದೀರ್ಘ ಮುತ್ತಿಗೆಯ ಅಂತಿಮ ಮತ್ತು ಅತ್ಯಂತ ಕಠಿಣ ದಿನಗಳು. ಸಂಖ್ಯಾ ಬಲವನ್ನ ನೋಡಿದ್ರೇನೆ ಆಶ್ಚರ್ಯ ಆಗತ್ತೆ. ಒಂದು ಕಡೆ ಕೇವಲ 7,500 ರಕ್ಷಕರು, ಇನ್ನೊಂದು ಕಡೆ ಸುಮಾರು 80,000 ಸೈನಿಕರ ಒಟ್ಟೋಮನ್ ಸೈನ್ಯ, ಅಂದ್ರೆ 10ಕ್ಕೊಬ್ರಿಗಿಂತ ಹೆಚ್ಚು. ಇದು ನಿಜಕ್ಕೂ ಒಂದು ಅಸಮ ಬಲದ ಹೋರಾಟ ಆಗಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 53 ದಿನಗಳು, ಅಂದ್ರೆ ಸುಮಾರು 2 ತಿಂಗಳು. ಪ್ರತಿದಿನ ನಿರಂತರವಾಗಿ ಫಿರಂಗಿಗಳ ಸದ್ದು, ದಾಳಿಯ ಭಯ, ನಗರದ ಜನರು ಮತ್ತು ಸೈನಿಕರು ಇದನ್ನೆಲ್ಲ ಸಹಿಸ್ಕೊಂಡು ಹೋರಾಡ್ತಿದ್ರು. ಅವರ ಧೈರ್ಯ ನಿಜಕ್ಕೂ ಕುಗ್ಗುತ್ತಾ ಬಂದಿತ್ತು. ಅಂದಾಜು 5,000ಕ್ಕೂ ಹೆಚ್ಚು ಫಿರಂಗಿ ಗುಂಡುಗಳನ್ನ ಆ ಗೋಡೆಗಳ ಮೇಲೆ ಹಾರಿಸಲಾಯಿತು. 1,000 ವರ್ಷದಿಂದ ಗಟ್ಟಿಯಾಗಿ ನಿಂತಿದ್ದ ಆ ಗೋಡೆಗಳು ಕೂಡ ಈ ನಿರಂತರ ದಾಳಿಗೆ ಜರ್ಜರಿತವಾಗಲು ಶುರುವಾದವು. ಒಂದೊಂದೇ ಗುಂಡು ಆ ಗೋಡೆಯ ಶಕ್ತಿಯನ್ನು ಕುಂದಿಸುತ್ತಿತ್ತು. ಕೊನೆಗೆ ಮೇ 29, 1453 ಆ ಅಂತಿಮ ರಾತ್ರಿ ಬಂತು. ಒಟೋಮನರು 3 ಹಂತಗಳಲ್ಲಿ ದಾಳಿ ಮಾಡಿದ್ರು. ಮೊದಲ 2 ಅಲೆಗಳನ್ನ ರಕ್ಷಕರು ಹಿಮ್ಮೆಟ್ಟಿಸಿದ್ರು. ಆದ್ರೆ 3ನೇ ಅಲೆ ಅಂದ್ರೆ ಎಲೈಟ್ ಜಾನೆಸಿರಿಗಳ ದಾಳಿ ತೀವ್ರವಾಗಿತ್ತು. ಆದ್ರೆ ನಗರದ ಪತನಕ್ಕೆ ಕಾರಣವಾಗಿದ್ದು ಒಂದು ಸಣ್ಣ ಆದ್ರೆ ಮಾರಣಾಂತಕ ತಪ್ಪು. ಕರ್ಕೋಪೋರ್ಟ ಅನ್ನೋ ಒಂದು ಚಿಕ್ಕ ಗೇಟನ್ನ ಯಾರೋ ಲಾಕ್ ಮಾಡೋಕೆ ಮರ್ತ್ಬಿಟ್ಟಿದ್ರು. ಅದೇ ದಾರಿಯಿಂದ ಒಟೋಮನ್ ಸೈನಿಕರು ನಗರದೊಳಗೆ ನುಗ್ಗಿಬಿಟ್ರು. ನಗರ ಕೈತಪ್ಪಿ ಹೋಗ್ತಿದೆ ಅಂತ ಗೊತ್ತಾದಾಗ ಕೊನೆಯ ರೋಮನ್ ಚಕ್ರವರ್ತಿ ಕಾನ್ಸ್ಟಂಟೈನ್ ಏನ್ ಮಾಡ್ದ ಗೊತ್ತಾ? ತನ್ನ ರಾಜನ ಚಿಹ್ನೆಗಳನ್ನೆಲ್ಲ ತೆಗೆದಿಟ್ಟು ಒಬ್ಬ ಸಾಮಾನ್ಯ ಸೈನಿಕನಂತೆ ಯುದ್ಧಕ್ಕೆ ಧುಮುಕಿದ. ನನ್ನ ನಗರ ಬೀಳುವಾಗ ನಾನು ಅದರ ಜೊತೆ ಬೀಳ್ತೇನೆ ಅಂತ ಹೇಳಿ ಹೋರಾಡ್ದ ಅಂತ ಹೇಳ್ತಾರೆ. ಆಮೇಲೆ ಆತ ಮತ್ತೆಂದೂ ಯಾರಿಗೂ ಕಾಣಿಸ್ಲೇ ಇಲ್ಲ. ಹೀಗೆ ಒಂದು ಮಹಾನ್ ನಗರ ಪತನವಾಯಿತು. ಆದ್ರೆ ಇದು ಕೇವಲ ಒಂದು ಕಥೆಯ ಅಂತ್ಯವಾಗಿರ್ಲಿಲ್ಲ. ಇದೊಂದು ಹೊಸ ಯುಗದ ಆರಂಭವಾಗಿತ್ತು. ಇಡೀ ಜಗತ್ತನ್ನೇ ಬದಲಾಸೋಕೆ ಕಾರಣವಾದ ಒಂದು ಆರಂಭ. ಗೆದ್ದ ಮೇಲೆ ಮೆಹ್ಮದ್ ತನ್ನನ್ನು ತಾನು ಕೇವಲ ಒಬ್ಬ ಆಕ್ರಮಣಕಾರ ಅಂತ ಅಂದ್ಕೊಳ್ಳಿಲ್ಲ. ಬದಲಿಗೆ ತಾನೇ ಕೈಸರ್ ಇ ರೂಮ್ ಅಂದ್ರೆ ರೋಮ್ನ ಸೀಸರ್ ಅಂತ ಘೋಷಣಿಸ್ಕೊಂಡ. ಅಂದ್ರೆ ಒಟ್ಟೋಮನ್ ಸಾಮ್ರಾಜ್ಯ ರೋಮನ್ ಸಾಮ್ರಾಜ್ಯವನ್ನ ನಾಶ ಮಾಡಿದ್ದಲ್ಲ, ಬದಲಿಗೆ ಅದರ ನಿಜವಾದ ಉತ್ತರ ಅಧಿಕಾರಿ ಅಂತ ಜಗತ್ತಿಗೆ ಸಾರಿದ. ಈ ಒಂದು ನಡೆ ಇಡೀ ಘಟನೆಯನ್ನ ಬೇರೆ ರೀತಿ ನೋಡೋ ಹಾಗೆ ಮಾಡುತ್ತೆ. ಹಾಗಿದ್ರೆ ಒಂದು ಪ್ರಶ್ನೆ ಕೇಳೋಣ. 1453ರಲ್ಲಿ ರೋಮನ್ ಸಾಮ್ರಾಜ್ಯ ನಿಜವಾಗಿಯೂ ಪತನವಾಯ್ತಾ, ಅಥವಾ ಅದು ಕೇವಲ ಒಬ್ಬ ಆಡಳಿತಗಾರನಿಂದ ಇನ್ನೊಬ್ಬನ ಕೈಗೆ ಹೋಯಿತಾ? ಈ ಪ್ರಶ್ನೆ ಸಾಮ್ರಾಜ್ಯಗಳು ಅಂದರೇನೋ, ಅವುಗಳ ಪರಂಪರೆ ಹೇಗೆ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ನಮ್ಮನ್ನ ಆಳವಾಗಿ ಯೋಚಿಸೋ ಹಾಗೆ ಮಾಡುತ್ತೆ.